ಆ ತೋಟದಲ್ಲಿ ಕಸ ಇದೆ, ಈ ತೋಟದಲ್ಲಿ ಕಸ ಇಲ್ಲ. ಮೇನ್ ಈ ನೆಲ ಹಾರ್ಡ್ ಇರೋದ್ರಿಂದನೂ ಇದಕ್ಕೆ ಏನಾಗ್ತಿದೆ ಅಂದರೆ ಹೊಸ ಬೇರುಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಆಗ್ತಾ ಇಲ್ಲ. ಇದ್ರ ಸಾಯಿಲ್ ನೋಡ್ಬೋದು, ಇದು ಎಷ್ಟು ಲೂಸ್ ಆಗಿದೆ. ಏನಕ್ಕೆ ಲೂಸ್ ಆಗಿದೆ ಅಂದರೆ ಇದ್ರ ಇಂಟರ್ ಕ್ರಾಪ್ ಆಗಿ ಇವರು ಅಲಸಂದೆ ಆಗಿರ್ಬೋದು, ಬೇರೆ ಏನಾದ್ರು ಬೆಳೀತಿರ್ತಾರಲ್ಲ, ನಾವು ರೈತರಿಗೆ ಹೇಳೋದೇನೆಂದರೆ ಈ ಬೇಸಿಗೆ ಟೈಮಲ್ಲಿ ಕಳೆನಾಶಕ ಹೊಡೆಯೋದು ಮತ್ತು ಈಗ ಇಲ್ಲದೆ ಅದನ್ನ ಹೊಲನ ಕಲ್ಟಿವೇಷನ್ ಮಾಡಿಸೋದು, ಈ ಥರ ಮಾಡ್ತಾ ಇರ್ತೀರ ರೈತರು. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾವು ಹೇಳ್ತಾ ಇರೋ ವಿಷಯ ಏನಪ್ಪ ಅಂದರೆ, ಈಗ ಹಲವಾರು ರೈತರು ನಮಗೆ ಕೇಳ್ತಾ ಇದ್ದಾರೆ, ಸರ್ ಪಕ್ಕದಲ್ಲಿರೋ ತೋಟ ಚೆನ್ನಾಗಿದೆ, ನಮ್ಮ ತೋಟದಲ್ಲಿ ನಾವು ಏನೆಲ್ಲ ಗೊಬ್ಬರಗಳು ಕೊಟ್ಟು ಮತ್ತು ನಾವು ಅದೇ ಥರನೇ ನೀರು ಚೆನ್ನಾಗೇ ಮೇಂಟೈನ್ ಮಾಡ್ತಿದ್ದೀವಿ ಸರ್. ಬಟ್ ಆದ್ರೂ ನಮ್ಮ ಗಿಡ ಅವ್ರದಕ್ಕಿಂತ ನಮ್ಮದು ಗಿಡ ಹಳದಿ ಕಲರ್ ಆಗೋದಾಗಲಿ ಇದರಲ್ಲಾಗಲಿ ನಮ್ಮದು ಫೇಲ್ಯೂರ್ ಇದೆ. ಅಂದರೆ ಹಳದಿ ಕಲರೇ ಆಗೋದ್ರಲ್ಲೇ ಜಾಸ್ತಿ ಇದೆ ನಮ್ಮದು. ಸೊ ಬೇರೆ ಇನ್ನೊಂದು ತೋಟದಲ್ಲಿ, ಪಕ್ಕ ತೋಟದಲ್ಲಿ ಸೊ ಹಳದಿ ಕಲರ್ ಆಗದೇ ಗಿಡನೂ ಹೆಲ್ದಿಯಾಗಿ ಒಳ್ಳೆ ಚೆನ್ನಾಗಿ ಬರ್ತಾಯಿದೆ. ಸೊ ಇದಕ್ಕೆ ಏನು ಕಾರಣ ಅಂತ ನಾವು ನೋಡ್ತಾ ಹೋಗೋದಾದರೆ, ಇವ್ರದ್ದು ಕಾರಣ ಇಷ್ಟೇ. ಇವರು ಮೊದಲನೇದಾಗಿ ಯಾವುದೇ ರಾಸಾಯನಿಕ ಗೊಬ್ಬರನ ಇವರು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಮೊದಲನೇ ಪಾಯಿಂಟಾಗಿ ಇದಕ್ಕೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದಕ್ಕೆ ಏನಾಗ್ತೈತೆ ಅಂದರೆ, ಇದಕ್ಕೆ ಎಲ್ಲ ನೀರಿಂದೇ ಸಮಸ್ಯೆ ಆಗಲಿ, ಇದಕ್ಕೆ ನೀರನ್ನು ಕರೆಕ್ಟಾಗಿ ಇವರು ಯಾವ ಟೈಮಲ್ಲಿ ಮಾಡಬೇಕೋ ಅದನ್ನು ನೀರು ಕರೆಕ್ಟಾಗಿ ಕೊಡ್ತಿದ್ದಾರೆ. ಈ ಬೇಸಿಗೆ ಟೈಮಲ್ಲಿ ಯಾವ ಥರ ನಾವು ಇದಕ್ಕೆ ಪ್ರಿಕಾಷನ್ಸ್ ಅಂದರೆ ಯಾವ ಥರ ನಾವು ಇದಕ್ಕೆ ಕ್ರಮ ಕೈಗೊಳ್ಬೋದು, ಆ ಥರ ಇವರು ಕ್ರಮ ಕೈಗೊಂಡು ಇದನ್ನು ಈ ತೋಟನ ಅಷ್ಟು ಅಚ್ಚುಕಟ್ಟಾಗಿ ಕ್ಲೀನಾಗಿ, ಅಂದರೆ ಅಟ್ಲೀಸ್ಟು ಇಲ್ಲಿ ಕಸ ಇರ್ಬೋದು, ನಿಮಗೆ ಇದೆಲ್ಲ ಇದಿರ್ಬೋದು, ಬಟ್ ಆದರೆ ತೋಟ ಮಾತ್ರ ಗಿಡನೂ ಹೆಲ್ದಿಯಾಗಿದ್ದಾವೆ ಮತ್ತು ಯಾವುದೇ ರೀತಿಯಾದ ಹಳದಿ ಕಲರ್ ಈ ಗಿಡದಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇದಾದಮೇಲೆ ನಾವು ಈ ಕಡೆ ತೋಟದಲ್ಲಿ ಬರೋದಾದರೆ, ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಬಂದಿದೆ. ಮೊದಲನೇದಾಗಿ ನಾವು ನೆಲ ನೋಡ್ತಾ ಹೋಗೋಣ. ನೆಲ ಯಾವ ರೀತಿ ಇದು ಹಾರ್ಡ್ ಇದೆ. ಈ ನೆಲ ಹಾರ್ಡ್ ಇರೋದ್ರಿಂದನೂ ಇದಕ್ಕೆ ಏನಾಗ್ತಿದೆ ಅಂದರೆ ಹೊಸ ಬೇರುಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಅದಕ್ಕೆ ನೀರಾಗಲಿ ಮತ್ತು ನೀವು ಮಣ್ಣಲ್ಲಿರುವ ನ್ಯೂಟ್ರಿಯೆಂಟ್ ಆಗಲಿ ಅದು ಗಿಡ ತೊಗೊಳ್ತಾ ಇಲ್ಲ. ಅದರಿಂದ ಇದು ಈ ಥರ ಆಗಿದೆ. ಅದಾದಮೇಲೆ ಮತ್ತು ಇನ್ನೂ ಒಂದೇನಪ್ಪ ಅಂದರೆ, ಆ ತೋಟದಲ್ಲಿ ಕಸ ಇದೆ, ಈ ತೋಟದಲ್ಲಿ ಕಸ ಇಲ್ಲ. ಮೇನು ಈಗ ಬೇಸಿಗೆ ಕಾಲ, ಈಗ ಅತಿ ಹೆಚ್ಚು ತಾಪಮಾನ ಇರುವಂಥ ಈ ಟೈಮಲ್ಲಿ ಸೊ ಅವರು ಕಳೆಯನ್ನು ಎಲ್ಲದನ್ನೂ ಹಂಗೆ ಬಿಟ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಗಿಡ ಆಗಿರ್ಬೋದು ಅಥವಾ ಇದೇನೋ ಅಲಸಂದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಿಕ್ಸು, ಅದರಲ್ಲಿ ಹುಲ್ಲು ಎಲ್ಲ ಜಾತಿನೂ ಬೆಳೆದ್ಬಿಟ್ಟಿದೆ ಅದರಲ್ಲಿ. ಸೊ ಅವರು ಅದನ್ನು ಯಾವುದೇ ಕಳೆನಾಶಕನೂ ಸಿಂಪಡಣೆ ಮಾಡಿಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರಗಳ್ನೂ ಸಹಿತಗೂ ಹಾಕಿಲ್ಲ. ಬಟ್ ಇದೇನಾಗಿದೆ ಅಂದರೆ, ರಾಸಾಯನಿಕ ಗೊಬ್ಬರ ಹಾಕಿದ್ದಾರೆ ಮತ್ತು ಇದು ಕಳೆನಾಶಕ ಮೇನಾಗಿ ಇದು ಹೊಲ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಳೆನಾಶಕನ ಸ್ಪ್ರೇ ಮಾಡಿಬಿಟ್ಟು ಈಗ ಗಿಡಗಳು ಸರ್ ನಮ್ಮ ಹಳದಿ ಕಲರ್ ಆಗ್ತಾ ಇದ್ದಾವೆ. ಇದೇ ಕಾರಣದಿಂದನೇ ಅವು ಹಳದಿ ಕಲರ್ ಆಗ್ತಾ ಇರೋದು. ನಾವು ಅದಕ್ಕೆ ನೆರಳು ಮತ್ತು ತಂಪು ಆದ ವಾತಾವರಣ ನಾವು ಕಾಪಾಡಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಅದು ಹಳದಿ ಕಲರ್ ಅದೇ ಆಗ್ತದೆ. ಈಗ ಸರ್ ನಾವು ಅದಕ್ಕೆ ಗೊಬ್ಬರ ತೊಗೊಂಬಂದು ಹಾಕ್ತೀವಿ, ಅದನ್ನು ಮಾಡ್ತೀವಿ. ನೀವು ಗೊಬ್ಬರ ತೊಗೊಂಬಂದು ಹಾಕೋದಕ್ಕಿಂತ ಮುಂಚೆಗೆ ಮಣ್ಣು ಎಷ್ಟು ನಾವು ಕೂಲಾಗಿಡ್ತೀವೋ, ಅದಾದಮೇಲೆ ಮಣ್ಣು ಕೂಲಾಗಿಟ್ಟಾದ ತಕ್ಷಣ ಈಗ ಇಂಟರ್ ಕ್ರಾಪ್ ಆಗಿ ಏನು ಬೆಳಿತೀವಲ್ಲ ಅದ್ರ ಮೇಲೆ ಡಿಪೆಂಡಬಲ್ ಆಗಿ ಅಡಿಕೆ ಗಿಡಗಳು ಚೆನ್ನಾಗಿ ಬರುತ್ತೆ. ಈ ತೋಟ 20 ತಿಂಗಳ ತೋಟ. ಇದು ಬಂದ್ಬಿಟ್ಟು 24 ಅಂದರೆ 2 ವರ್ಷ ಸರಿಸುಮಾರು 2 ವರ್ಷದ ತೋಟ. ಅದಕ್ಕೂ ನಾವು ನೋಡೋದಾದರೆ ಅದರಲ್ಲಿ 4 ತಿಂಗಳು ಕಡಿಮೆ ಇದೆ, ಇದರಲ್ಲಿ 4 ತಿಂಗಳು ಹೆಚ್ಚಿದೆ. ಬಟ್ ಹಾಗಂತ ಹೇಳ್ಬಿಟ್ಟು ಬೆಳವಣಿಗೆ ನಾವು ನೋಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ 4 ತಿಂಗಳಿಗೆ ಅಟ್ಲೀಸ್ಟು ಒಂದು ಸ್ವಲ್ಪ ಬೆಳವಣಿಗೆನಾದ್ರು ಅದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕಿತ್ತು ಸ್ವಲ್ಪ, ಅಥವಾ ಇದಕ್ಕೂ ಒಂದು ಸ್ವಲ್ಪ ಒಂದು ಭಾಗ ಇರಬೇಕಿತ್ತು. ಬಟ್ ಆದರೆ ಅದರಲ್ಲಿ ಇಲ್ಲ. ಅಂದರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ರೈತರು. ಇದರಲ್ಲಿ ಇವರು ಯಾವ ಥರ ಕಾಪಾಡಿದ್ದಾರೆ, ಮಣ್ಣು ಇದ್ರ ಸಾಯಿಲ್ ನೋಡ್ಬೋದು, ಇದು ಎಷ್ಟು ಲೂಸ್ ಆಗಿದೆ. ಏನಕ್ಕೆ ಲೂಸ್ ಆಗಿದೆ ಅಂದರೆ, ಇದ್ರ ಇಂಟರ್ ಕ್ರಾಪ್ ಆಗಿ ಇವರು ಅಲಸಂದೆ ಆಗಿರ್ಬೋದು, ಬೇರೆ ಏನಾದ್ರು ಬೆಳೀತಿರ್ತಾರಲ್ಲ, ಆ ನೀರನ್ನು ಅದು ತೇವಾಂಶನ ಕಾಪಾಡ್ಕೊಳ್ಳುತ್ತೆ. ಅದರಿಂದ ಸಾಯಿಲು ಲೂಸ್ ಆಗ್ತಾ ಗಿಡಗಳು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ನಾವು ರೈತರಿಗೆ ಹೇಳೋದೇನೆಂದರೆ, ಈ ಬೇಸಿಗೆ ಟೈಮಲ್ಲಿ ಕಳೆನಾಶಕ ಹೊಡೆಯೋದು ಮತ್ತು ಈಗ ಇಲ್ಲದೆ ಅದನ್ನ ಹೊಲನ ಕಲ್ಟಿವೇಷನ್ ಈ ಥರ ಮಾಡ್ತಾ ಇರ್ತೀರ ರೈತರು. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಕಲ್ಟಿವೇಷನ್ ಮಾಡಿಸಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನು ಮಳೆಗಾಲಕ್ಕೆ ಮಾಡಿಸೋದು ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ ಕೂಡ. ಅದೇ ಥರನೇ ನಾವು ಮಾಡಬೇಕಾಗಿರೋದು. ಸೊ ಇದನ್ನು ನೀವು ಒಂದು ಜನರಲ್ ಎಕ್ಸಾಂಪಲ್ಲಾಗಿ ನೀವು ಇದನ್ನು ತೊಗೊಳ್ಳಿ. ಏಕೆಂದರೆ ಅಕ್ಕಪಕ್ಕ ತೋಟದಲ್ಲೇ ನಾವು ನಿಂತ್ಕೊಂಡು ಈ ವಿಡಿಯೋ ಮಾಡಿಬಿಟ್ಟು ನಾವು ರೈತರಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಮಾಹಿತಿನ ನಾವು ಹಂಚ್ಕೊಳ್ತಿದ್ದೀವಿ ರೈತರ ಹತ್ರ. ಸೊ ಇದಾದಮೇಲೆ ನಾವು ನೆಕ್ಸ್ಟು ಇನ್ನೂ ಏನಾದ್ರು ಈ ವಿಡಿಯೋದಲ್ಲಿ ನಿಮಗೆ ಏನಾದ್ರು ಬೇಕಾಗಿದ್ದರೆ, ಅಂದರೆ ಯಾವುದಾದ್ರು ಮಾಹಿತಿ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಮ್ಮ ಹತ್ರ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ಸಪೋರ್ಟಿವ್ ಆಗುತ್ತೆ. ಮತ್ತು ನಾವು ನೆಕ್ಸ್ಟು ನಾವು ಏನು ವಿಡಿಯೋ ಮಾಡ್ಬೋದು ಅಂತೇಳಿ ನಮಗೂ ಒಂದು ಇದು ಬರುತ್ತೆ. ಸೊ ಆ ಒಂದು ಉದ್ದೇಶದಿಂದ ನೀವು
ಲೈಕ್ ಮಾಡೋದು ಮಾತ್ರ ತಪ್ಪದೆ ಮರಿಬೇಡ್ರಿ. ಸಬ್ಸ್ಕ್ರೈಬು ಮಾಡಿಸಿ, ಅಥವಾ ನಿಮ್ಮ ಬೇರೆ ಒಬ್ಬ ರೈತರಿಗೂ ಇದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವರಿಗೆ ಶೇರ್ ಕೂಡ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.